ನಿಮ್ಮಷ್ಟು ದೊಡ್ಡ ಮನಸ್ಸು ನನಗಿಲ್ಲ ಕಣ್ರಿ. ಇದು ದೊಡ್ಡತನ ಅಲ್ಲ ಜಾನಕಿ, ಕರ್ತವ್ಯ. ಅಮ್ಮ ಅಂತ ಯಾರೇ ಕರೆದ್ರು ಆ ಮಗುನ ಕೈಯಲ್ಲಲ್ಲ ಮನ್ಸೊಳಗಡೆ ಇಟ್ಕೋತಾಳೆ ತಾಯಿ. ಹಾಗೆ ಅಪ್ಪ ಅಂತ ಕರೆದಾಗ ಆ ಮಗುನ ಹೆಗಲ್ ಮೇಲೆ ಕೂರಿಸ್ಕೊಳ್ದೆ ಯಾವಪ್ಪ ಇರ್ತಾನೆ ಹೇಳು? ಆದ್ಯ ಬರೋವರೆಗೂ ನಮಗೊಬ್ಳೇ ಮಗಳಿದ್ಲು. ಆದ್ಯ ಬಂದ ಮೇಲೆ ನಮಗಿಬ್ರು ಮಕ್ಕಳೀಗ. ಅದಕ್ಕೆ ಇದು ನಮ್ಮ ಮಗಳ ಮದುವೆ. ನಾವೇ ಮುಂದೆ ನಿಂತು ಮಾಡಬೇಕು ಅಷ್ಟೇ. ಸಿನಿಮಾ ಪೋಸ್ಟರ್ ಥರ ನಮ್ಮ ಪೋಸ್ಟರ್ ಹಾಕಿದ್ಮೇಲೆ ರಾಜಲಕ್ಷ್ಮಿಗೆ ನನಗೆ ಫುಲ್ ಪಬ್ಲಿಸಿಟಿ ಸಿಕ್ಕಿರುತ್ತೆ. ಈಗ ನನ್ನ ಯಾರೇ ನೋಡಿದ್ರು ಅಲ್ಲಿ ನೋಡು ರಾಜಲಕ್ಷ್ಮಿನ ಮದುವೆ ಆಗೋನು ಅಂತಾರೆ. ರಾಜಲಕ್ಷ್ಮಿ, ನಾನು ಹೊರಗಿದ್ದು ನೀನು ಒಳಗಿದ್ರೆ ಹೇಗೆ? ಎಲ್ರೂ ನಮ್ಮನ್ನು ನೋಡಿ ಸೂಪರ್ ಜೋಡಿ ಅಂತ ಹೇಳಬೇಕಲ್ಲ. ಕಾಲ್ ರಿಸೀವ್ ಮಾಡು ರಾಜಲಕ್ಷ್ಮಿ. ನಿನ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ತಿಳ್ಕೋಬೇಕು. ಯಾಕೆ ಇವಳು ರಿಸೀವ್ ಮಾಡ್ತಾ ಇಲ್ವಲ್ಲ? ಈಗ ಇದನ್ನೆಲ್ಲ ಪ್ರಿಪೇರ್ ಆಗಿರಿ, ಉಳಿದಿದ್ದು ನಾಳೆ ಕಂಟಿನ್ಯೂ ಮಾಡ್ತೀನಿ. ಬರ್ತೀನಿ. ಓಕೆ ಮೇಡಮ್. ಪೋಸ್ಟರ್ ವಿಷಯಕ್ಕೆ ಅವನ ಫೋನ್ ರಿಸೀವ್ ಮಾಡಬಾರ್ದು, ನನ್ನ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ನೀನೇನೋ ಇಲ್ಲಿ ಕಾಲೇಜಲ್ಲಿ ನಿಂಗೇನು ಕೆಲಸ? ನಾನು ಮದುವೆ ಆಗೋ ಹುಡುಗಿ ನೋಡೋದಕ್ಕೆ ಬಂದೆ. ಮದುವೆ ಆಗೋಳನ್ನ ನೋಡೋಕೆ ಕಾಲೇಜಿಗೆ ಬರೋ ಹಾಗಿಲ್ಲ, ಅವ್ರಿಗೆಲ್ಲಾದ್ರೂ ಮೀಟ್ ಮಾಡು. ನಾನು ಬಂದರೆ ನಿನ್ಗೇನು ಪ್ರಾಬ್ಲಮ್? ನಿನ್ನ ಕ್ಲಾಸ್ ರೂಮ್ಗೇನು ಬರಲಿಲ್ವಲ್ಲ? ಬಂದಿದ್ರೆ ನನ್ನ ರಿಯಾಕ್ಷನ್ ಬೇರೆ ಥರ ಇರೋದು. ಆ ಥರ ಕೈಲಾಗ್ದವರು ಯಾರೂ ಇಲ್ಲ ಇಲ್ಲಿ. ಜಾಸ್ತಿ ಮಾತಾಡಬೇಡ, ಹೊರಗಡೆ ಹೋಗು. ಈ ಕಾಲೇಜಲ್ಲಿ ನಿನ್ನ ಕೋಚ್ ಅಷ್ಟೇ, ಕಾಲೇಜ್ ಹೆಡ್ ಅಲ್ಲ. ನಿನ್ನಿಂದ ನನಗೆ ಎಷ್ಟು ತೊಂದರೆ ಆಗಿದೆ ಗೊತ್ತಾ? ಅಲ್ಲ, ಏನು ಮೋಡಿ ಮಾಡಿದ್ಯಾ ನನ್ನ ಹುಡುಗಿಗೆ ಅಂತ. ನನ್ನ ಕಾಲ್ ಕೂಡ ರಿಸೀವ್ ಮಾಡ್ತಿಲ್ಲ ಅವಳು. ಮದುವೆ ಆಗೋನು ಹೆಸರು ನನಗೆ, ಜೊತೆಲಿ ಸುತ್ತಾಡೋ ಸುಖ ನಿನಗೆ. ಏಯ್, ಯಾರೋ ನಿನ್ ಫೋನ್ ಎತ್ತಿದ್ರೆ ಅದಕ್ಕೂ ನನಗೂ ಏನ್ ಸಂಬಂಧ? ಯಾಕೆ ಲಿಫ್ಟ್ ಮಾಡಿಲ್ಲ ಅಂತ ಅವಳನ್ ಕೇಳು. ಸಂಬಂಧ ಇಲ್ಲ ಅನ್ಬೇಡ, ಇದೆ ಅನ್ನೋ ಕ್ಲಾರಿಟಿ ನನಗಿದೆ. ನಿಜ ಹೇಳು, ಏನ್ ಮೋಡಿ ಮಾಡಿದ್ಯಾ? ಇಲ್ದಿದ್ರೆ ನನ್ನ ಜೊತೆ ಮದುವೆ ಅಂತ ಗೊತ್ತಿದ್ರು ನಿನ್ ಜೊತೆ ಯಾಕೆ ತಿರ್ಗಾಡ್ತಾಳ ಅವಳು? ಏಯ್, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಮತ್ತೆ ನನಗೆ ಹುಚ್ಚು ಹಿಡಿಸ್ತಾ ಇದೀಯ ನೀನು? ನನ್ನ ಹುಡುಗಿ ಎಷ್ಟು ಮುಗ್ಧೆ ಅಂತ ಗೊತ್ತಾ ನಿನ್ಗೆ? ಆದ್ರೆ ನನ್ನ ಜೊತೆ ಮದುವೆ ಅಂತ ಗೊತ್ತಿದ್ದು ಅವಳ ಜೊತೆ ನೀನು ಹೇಗೆ ಗೊತ್ತಿರುತ್ತೀಯ? ನೀನ್ ಹೀಗೆ ಮಾತಾಡ್ತಾ ಇದ್ರೆ ಮರ್ಯಾದೆ ಇರಲ್ಲ. ಹಾಗಿದ್ಮೇಲೆ ಅವಳು ನನ್ನ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಯಾಕೆ ರಿಸೀವ್ ಮಾಡಿಲ್ಲ ಅಂತ ಅವಳನ್ನೇ ಕೇಳು. ಕೇಳೋದಿಕ್ಕೆ ನೀನು ಅವಳು ಲವ್ ಮಾಡ್ತಿದ್ಯಲ್ಲ, ಇನ್ನು ನನ್ನ ಜೊತೆ ಯಾಕೆ ಮಾತಾಡ್ತಾಳೆ? ಯಾರು ಅಂತ ನಿನಗೂ ಗೊತ್ತಿದೆ ತಾನೆ? ಈಗ ನೀವಿಬ್ಬರು ಮಾತಾಡ್ತಿದ್ರೆ ನಾನು ನೋಡಿ ಫೀಲ್ ಆಗಬೇಕಾ?
ಸರ್ ಇದು ಚೆನ್ನಾಗ್ ಅನ್ಸುತ್ತಾ ನಿಂಗೆ? ಆನಿಯನ್ ಸಮೋಸಾನ ಸರ್? ಫ್ರೆಶ್ ಆಗಿ ಚೆನ್ನಾಗಿದೆ. ನೀನ್ ಮಾಡಿದ್ ಚೆನ್ನಾಗಿದ್ಯಾ ಅಂತ ಕೇಳಿದ್ದು. ಕ್ಯಾಂಟೀನ್ ಸಮೋಸಾನ ನಾನ್ ಯಾಕೆ ಮಾಡ್ಲಿ ಸರ್? ಅಷ್ಟಕ್ಕೂ ನನ್ಗೆ ಸಮೋಸ ಮಾಡಕ್ಕೆ ಬರಲ್ಲ. ನಾನೇನ್ ಕೇಳ್ತಿರೋದು, ನೀನೇನ್ ಹೇಳ್ತಿದ್ಯಾ? ಅಂದ್ರೆ ನೀವ್ ಕೇಳಿದ್ದು ಸಮೋಸ ಬಗ್ಗೆ ಅಲ್ವಾ? ಅವನ್ ಬಗ್ಗೆ ಹೇಳ್ತಿರೋದು. ಅವನಾ? ಅವನ್ ಯಾರು ಸರ್? ನೀನು ಮದ್ವೆ ಆಗಕ್ ಹೊರಟಿರೋ ಹುಡುಗ. ಅವ್ನಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ನಮ್ಮಿಬ್ಬರ ಮಧ್ಯೆ ಏನೋ ನಡೀತಿದೆ ಅಂತಾನೆ. ಯಾವ ಮೋಡಿ ಮಾಡ್ದೆ ಅಂತಾನೆ. ಹುಚ್ಚ ಅವನಿಗೇನಾದ್ರು? ಸರ್ ಅಲ್ಲ, ಏನಾಯ್ತು ಸರ್? ಅವನಿಗೆ ನಾನು ಕ್ಲಿಯರ್ ಆಗಿ ಹೇಳಿದ್ದೆ. ಆದ್ರೂ ಮತ್ತೆ ಬಂದು ನಾವಿಬ್ರು ಸುತ್ತಾಡ್ತಿದೀವಿ, ನಮ್ಮ ಮಧ್ಯೆ ಏನೋ ಇದೆ ಅಂತ ಮಾತಾಡ್ತಾನಲ್ಲ. ನಮ್ಮ ಮಧ್ಯೆ ಏನಿದೆ ಸರ್? ಆ ಮಾತನ್ನ ನನ್ಗಲ್ಲ, ಅವನಿಗೆ ಹೇಳು. ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ರೆ ಕೈ ಕಾಲು ಮುರಿದಾಕ್ತೀನಿ. ಆಮೇಲೆ ನೀನೇ ಬೇಜಾರಾಗ್ಬೇಕು. ಅಲ್ಲ, ನಮ್ ಬಗ್ಗೆ ಯಾರ್ ಸರ್ ಮಾತಾಡಿದ್ದು? ನೀನು ಮದ್ವೆ ಆಗೋನು ಅಂದ್ರೆ ಅರ್ಥ ಆಗಲ್ವಾ ನಿನ್ಗೆ? ಅಷ್ಟಕ್ಕೂ ಅವನು ಅದೇನ್ ನೋಡಿದ್ನೋ, ನಮ್ಮ ಮಧ್ಯೆ ಸಂಬಂಧ ಇದೆ ಅಂತ ಯಾಕೆ ಹೇಳ್ತಿದ್ದಾನೋ ನನಗರ್ಥ ಆಗ್ತಿಲ್ಲ. ಇವತ್ ಬೆಳಿಗ್ಗೆ ನೀನು ಮೆಟ್ಲಿಂದ ಬೀಳ್ಬೇಕಾದ್ರೆ ಹಿಡ್ಕೊಂಡಲ್ಲ, ಅದು ನೋಡಿ ಹಾಗನ್ನ? ಇಲ್ಲ ನಾವೀಗ ಮಾತಾಡೋದನ್ನ ನೋಡಿ ಅನ್ಕೊಂಡಿದ್ದಾನ? ಅವನ ಕಣ್ಣಿಗೆ ಹೇಗ್ ಕಾಣ್ತೀನಿ ನಾನು? ಕೋಚ್ ಅನ್ಕೊಂಡಿದ್ದಾನ? ಈ ಕಾಲೇಜ್ ಸ್ಟೂಡೆಂಟ್ ಅನ್ಕೊಂಡಿದ್ದಾನ? ಕನಿಷ್ಠ ನೀನಾದ್ರೂ ಅವನಿಗೆ ಅರ್ಥ ಆಗೋ ತರ ಹೇಳ್ಬೇಕು ತಾನೆ. ನಮ್ಮ ಮಧ್ಯೆ ಏನೂ ಇಲ್ಲ, ನಮ್ ಸರ್ ಅಂತವ್ರಲ್ಲ ಅಂತ ಹೇಳ್ಬೇಕಲ್ವಾ? ಅಲ್ಲ, ನಮ್ಮ ಮಧ್ಯೆ ಏನಿರತ್ತೆ ಸರ್? ಅದನ್ನೇ ಹೇಳ್ದೆ ನಾನು, ಅವನಿಗೆ ಅರ್ಥ ಆಗ್ತಿಲ್ಲ. ನೋಡು, ನಿನ್ಗಿಷ್ಟ ಆದ್ರೆ ಮದ್ವೆ ಆಗು, ಇಲ್ಲ ಅಂದ್ರೆ ಬಿಟ್ಟಾಕು. ಅದು ನಿನ್ನ ಇಷ್ಟ. ನಿಮ್ಮಿಬ್ಬರ ಮಧ್ಯ ನನ್ನ ಹೇಳ್ಕೊಂಡು ಬಂದ್ರೆ ನಾನ್ ಸುಮ್ನಿರಲ್ಲ. ಛಾಯಾ, ಏನು ಸಮೋಸ ತಿಂದೆ? ಏನ್ ಯೋಚನೆ ಮಾಡ್ತಿದ್ಯಾ? ಆ ಕಣ್ಣೀರೇನು? ಸಮೋಸ ಇಷ್ಟ ಆಗ್ಲಿಲ್ವಾ? ನಿನ್ ಸರ್ ಬಂದು ಇಲ್ಲಿ ತನಕ ಬಾಯ್ ಬಂದ ಹಾಗೆ ಬೈದ್ಬಿಟ್ಟು ಹೋದ್ರೆ ನಿನಗ್ ಬೈದ್ರಾ? ಯಾಕೆ? ಅವನ್ ಯಾರೋ ನನ್ ಬಗ್ಗೆ ಮಾತಾಡದ್ನಂತೆ. ಅವನ್ ಯಾರು? ಅದನ್ ಹೇಳೋದ್ ಬಿಟ್ಟು ನಿನಗೂ ನನ್ಗೂ ಏನೋ ಸಂಬಂಧ ಇದ್ಯಾ ಅಂತ ಕೇಳ್ಬಿಟ್ಟು ಹೋದ್ರು. ಏನಿದೆ? ಅವನ್ಯಾಕ್ ನಂಗೆ ಹಾಗೆ ಹೇಳ್ತಿದ್ದಾನೆ ಅಂದ್ರು. ನಿಮ್ ಮಧ್ಯ ಸಂಬಂಧ ಅಂದ್ರೆ? ನನಗ್ ಅರ್ಥ ಆದ್ರೆ ತಾನೇ ನಿನ್ಗೆ ಹೇಳಕ್ಕಾಗೋದು. ಅಲ್ಲ, ನಿನ್ ಸರ್ಗ್ ಏನೇ ಆಗಿದೆ? ಆಗ್ಲೇ ಮದ್ವೆ ಹುಡುಗಿ ಅಂತ ಹೇಳಿದ್ರು, ಈಗ ಬಂದು ಅವನ್ ಯಾರು ನಮ್ಮ ಮಧ್ಯೆ ಸಂಬಂಧ ಇದೆ ಅಂತಿದ್ದಾನೆ ಅಂತಾರೆ. ಅಷ್ಟಕ್ಕೂ ಏನೇ ಇದು? ಇಲ್ಲೇನ್ ನಡೀತಿದೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಸರ್ ಹಾಗೆಲ್ಲ ಸುಮ್ನೆ ಮಾತಾಡಲ್ವಲ್ಲ? ಹೇಳ್ ಹೋದ್ರಲ್ಲ. ಅಷ್ಟಕ್ಕೂ ಸರ್ ಹೇಳಿದ್ದ ಹುಡುಗ ಯಾರು? ಸರ್ ಹಾಗೆಲ್ಲ ಸುಮ್ನೆ ಮಾತಾಡಲ್ವಲ್ಲ? ಏನಾಗಿರ್ಬೋದು? ಅಮ್ಮ, ಈ ಸೀರೆ ತುಂಬಾ ಚೆನ್ನಾಗಿದೆ. ಅಕ್ಕ, ಈ ಸೀರೆ ಚೆನ್ನಾಗಿದೆ ಅಲ್ವಾ? ಆ ಸೀರೆ ತೋರ್ಸಪ್ಪ. ಇಲ್ಲ ಅಮ್ಮ, ಅದೇ ಈ ಸೀರೆ ತುಂಬಾ ಚೆನ್ನಾಗಿದೆ. ಹಾ, ಸರಿ ಸರಿ. ಅಮ್ಮ, ಈ ಸೀರೆ ನೋಡಿ, ತುಂಬಾ ಚೆನ್ನಾಗಿದೆ. ಇತ್ತೀಚೆಗೆ ಈ ಡಿಸೈನ್ ಕೇಳ್ತಿದಾರಮ್ಮ. ಇದು ಹೊಸ ಡಿಸೈನು. ಚೆನ್ನಾಗಿದೆ ಅಲ್ವಾ? ಅದನ್ ಪಕ್ಕಕ್ಕಿಟ್ಟು ಬೇರೆ ಸೀರೆ ನೋಡು, ನಿನಗಿಷ್ಟ ಆಗ್ಬಹುದು. ನೋಡು. ಹಾ, ಇಲ್ಲಿಡಿ. ಏನ್ ಪದ್ಮಾ, ಮುಖ್ಯವಾಗಿ ಸೀರೆ ತಗೊಳ್ಬೇಕಾದವಳು ನೀನು. ನಿನ್ ಮಗನ್ ಮದ್ವೆಗೆ ಮುಹೂರ್ತ ಇಡೋದಕ್ಕೆ ಸೀರೆ ತಗೊಳ್ತಾ ಇದ್ರೆ ನೀನೇನು ಸಂಬಂಧನೇ ಇಲ್ದಿರೋರ್ ಥರ ಕೂತಿದೀಯಲ್ಲ. ನನಗೆ ಯಾಕೆ ಬಿಡು ಅತ್ತಿಗೆ, ಇರೋ ಸೀರೆಗಳೇ ಸಾಕು. ಪದ್ಮಾ, ಶುಭ ಕಾರ್ಯ ಅಂದ್ಮೇಲೆ ನಮ್ ಹತ್ರ ಎಷ್ಟೇ ಸೀರೆ ಇದ್ರೂ ಕೂಡ ಹೊಸ ಸೀರೆಗಳನ್ನ ತಗೊಳ್ತೀವಿ. ನೀನು ತಗೋ. ಮದ್ವೆನೇ ಬೇಡ ಅಂತಂದ್ರೆ ಅದಕ್ಕೆ ಮುಹೂರ್ತ ಇಡೋದಂತೆ ಸೀರೆ ಕೊಂಡ್ಕೋಬೇಕಂತೆ. ಏನ್ ಪದ್ಮಾ, ಮಗನ್ ಮದುವೆ ನಡೀತಾ ಇದೆ,
ಇದಕ್ಕೆ ಸಂತೋಷವಾಗಿರೋದನ್ ಬಿಟ್ಟು ಯಾಕೆ ಹೀಗೆ ಮಂಕಾಗಿದೀಯಾ? ಒತ್ತಿಗೆಗೆ ಯಾರ ಮುಂದೆ ಹೇಗಿರ್ಬೇಕು ಅಂತ ಗೊತ್ತೇ ಆಗ್ತಿಲ್ಲ. ಏನತ್ಗೆ ಆಗ್ಲೇ ತುಂಬಾ ತಲೆನೋವು ಅಂತಿದ್ರಲ್ಲ, ಇನ್ನೂ ಹೋಗ್ಲಿಲ್ವಾ? ಓಹ್, ತಲೆನೋವಾಗ್ತಿದ್ಯಾ? ತಲೆನೋವು ಹೊರಟೋಗುತ್ತೆ ಪದ್ಮ. ಮೊದಲು ಸೀರೆ ನೋಡು ನೋಡು. ಅತ್ಗೆ ಈ ಸೀರೆ ಚೆನ್ನಾಗಿದೆ ನೋಡಿ. ಏನತ್ಗೆ ನೀವು ಇಷ್ಟ ಇದ್ದೇ ಇದ್ರು ಎಲ್ಲಾರ ಮುಂದೆ ಸ್ವಲ್ಪ ನಗ್ತಾ ಇರಿ ಅಂತ ಹೇಳಿದ್ನಲ್ಲ. ಇಲ್ಲ ಅಂದ್ರೆ ಈ ಮದ್ವೆ ನಿಂಗೆ ಇಷ್ಟ ಇಲ್ಲ ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ನೋಡಿ ಹೇಗಿದೆ ನೋಡಿ. ನನ್ ಮಗನ್ ಮದ್ವೆ ಅಂದ್ರೆ ನನಗ್ ಸಂತೋಷ ಆಗದೆ ಹೇಗಿರತ್ತೆ? ಸರಿ, ಹಾಗಿದ್ರೆ ಒಳ್ಳೆ ಸೀರೆ ನೋಡಿ ತಗೋ. ಹಾ ಸರಿ ಅತ್ತಿಗೆ, ಇದು ಚೆನ್ನಾಗಿದೆ, ಸಾಕು ಬಿಡತ್ಗೆ. ಈ ಸೀರೆನಾ? ಇದೇನ್ ಚೆನ್ನಾಗಿದೆ. ನಿನಗೆ ಈ ಕಲರ್ ಸ್ವಲ್ಪನೂ ಒಪ್ಪೋದಿಲ್ಲ ಅಲ್ವಾ? ಚೆನ್ನಾಗಿದೆ ಬಿಡು ಅತ್ತಿಗೆ. ಅಷ್ಟೊಂದ್ ಸೀರೆ ಇದೆಯಲ್ಲೇ, ಯಾವ್ದಾದ್ರೂ ಒಳ್ಳೇದು ಆರಿಸ್ಕೊಳೆ. ಇದೇನಮ್ಮ, ನಮಗೆ ಹೇಳ್ದೆ ನೀವೇ ಸೀರೆ ತಗೊಳ್ತಾ ಇದ್ದೀರಾ? ನೀವ್ ಹೇಗೂ ಬರ್ತಿರಲ್ಲ ಅಂತ ನಾವೇ ನೋಡ್ತಾ ಇದ್ವಿ. ಬನ್ನಿ, ನೀವು ಕೂಡ ನೋಡಿ. ಹಾಗಾದ್ರೆ ಇದ್ರಲ್ಲಿ ಒಳ್ಳೆ ಸೀರೆಗಳು ನಾನು 2 ತಗೋತೀನಿ. ಮದ್ವೆ ನಿನಗಲ್ಲ, ಆದ್ಯನ್ಗೆ. ಮೊದಲು ಆದ್ಯ ತಗೊಳ್ಳಿ. ಆದ್ಯ ಮದ್ವೆ ಆದ್ರೆ ರಾಜಲಕ್ಷ್ಮಿ ಸೀರೆ ತಗೊಳ್ದೆ ಇರ್ತಾಳಾ? ಹಾ, ಅವಳು ಕೂಡ ಮದ್ವೆ ಆಗೋಳೆ ಅಲ್ವಾ? ನಿನ್ಗಿಷ್ಟ ಆಗಿದ್ದು ನೀನ್ ತಗೋ. ಬೇಡ ಬಿಡು, ಅಮ್ಮ ಹೇಳಿದ್ ನಿಜಾನೇ ಅಲ್ವಾ? ಮೊದಲು ಆದ್ಯಾನೇ ತಗೊಳ್ಳಿ. ರಾಜಿ ಕೂತ್ಕೋ, ಆದ್ಯ ಕೂತ್ಕೋ. ನೋಡಿ. ಈ ಸೀರೆ ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್. ಇದು ಹೊಸ ಡಿಸೈನು ನೋಡಿ ಮೇಡಮ್. ಇದು ನೋಡು, ಈ ಕಲರ್ ಚೆನ್ನಾಗಿದೆ. ದೊಡ್ಡಮ್ಮ, ಈ ಸೀರೆ ತುಂಬಾ ಚೆನ್ನಾಗಿದೆ ಅಲ್ವಾ? ನಿಂಗಿಷ್ಟ ಆಗಿದೆ ಅಲ್ವಾ? ಹಾಗಿದ್ರೆ ತಗೊಂಡ್ಬಿಡು. ನಿನಗೆ ಇಷ್ಟ ಆಯ್ತೋ ಇಲ್ವೋ ಹೇಳು. ಈ ಸೀರೆ ನಿನಗೆ ತುಂಬಾ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ. ಅದೇನಮ್ಮ, ಈಗಷ್ಟೇ ಚೆನ್ನಾಗಿದೆ ಅಂತ ಹೇಳಿದೆ. ಇಷ್ಟ ಆಗ್ಲಿಲ್ವಂತೆ. ಯಾರಿಗೆ? ನನಗೆ ನನಗೆ ಇಷ್ಟ ಆಗ್ಲಿಲ್ಲ ಅಂತಿದ್ದೀನಿ. ಈಗ ತಾನೇ ಚೆನ್ನಾಗಿದೆ ಅಂದೆ. ಮೈ ಮೇಲ್ ಹಾಕೊಂಡು ನೋಡಿದಾಗ ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಸರಿ, ಇನ್ನೊಂದು ನೋಡು. ನೋಡಿ ಮೇಡಮ್. ರಾಜಿ, ಆ ಸೀರೆ ಎಲ್ಲಿ ಕೊಡು.
ದೊಡ್ಡಮ್ಮ ಇದು ಸೂಪರ್ ಆಗಿದೆ. ಆಹಾ ಆದ್ಯಾ, ಅಷ್ಟ್ ಚೆನ್ನಾಗಿದ್ಯಾ? ಆಹಾ ನನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗ್ ತುಂಬಾ ಇಷ್ಟ ಆಯ್ತು ಗೊತ್ತಾ. ಇಷ್ಟ ಆಗ್ಲೇಬೇಕಲ್ವಾ? ಯಾಕಾಗಲ್ಲ ಹೇಳು? ನಿನಗಿಷ್ಟ ಆಯ್ತಲ್ವಾ? ನಾಳೆ ಇದನ್ನೇ ಉಟ್ಕೋ, ತಗೊಂಡ್ ಹೋಗಿ ಭದ್ರವಾಗಿ ಎತ್ತಿಟ್ಕೋ. ಆಯ್ತು ದೊಡ್ಡಮ್ಮ. ಸೀರೆ ನೋಡ್ಕೊಂಡು ಅದೇನ್ ಖುಷಿ ಪಡ್ತಿದ್ದಳು. ಅವಳ ಮುಖಕ್ಕೆ ಆ ನಗುನ ಇವತ್ತೇ ಕೊನೆ ದಿನ ಮಾಡ್ತೀನಿ ನೋಡು. ರಾಜಿ, ನನ್ಗೊಂದ್ ವಿಷಯ ಹೇಳು. ಏನ್ ವಿಷಯ? ನಮ್ ಮದ್ವೆ ಸೆಟ್ ಆದ್ರೆ ನಿನಗ್ ಯಾಕಷ್ಟೊಂದ್ ಸಂತೋಷ ಅಂದಾಗ ಸರ್ಪ್ರೈಸ್ ಅಂದ್ಯಲ್ಲ, ಆ ಸರ್ಪ್ರೈಸ್ ಏನು? ಓಹೋ, ಅದ್ರ ಬಗ್ಗೆನಾ? ಏನಿಲ್ಲ ಬಿಡು. ಇಲ್ಲ, ಏನೋ ಇದೆ. ಅದೇನು ಅದೇನು ಅಂತ ನನಗ್ ತುಂಬಾ ಟೆನ್ಷನ್ ಆಗಿದೆ. ಹೇಳು, ಏನದು? ಅದೇನಿಲ್ಲ ಆದ್ಯಾ, ಸುಮ್ನೆ ಜೋಕ್ ಮಾಡ್ದೆ. ನನ್ ಹತ್ರ ಸುಳ್ಳು ಹೇಳ್ಬೇಡ. ಏನು, ನನಗೂ ಹೇಳ್ದೇ ಇರೋ ವಿಷಯನಾ? ಹಾಗೇನಿಲ್ಲ. ಮತ್ತೆ ಹೇಳು. ಏನು, ಇವಾಗ ನಿಂಗದ್ ಗೊತ್ತಾಗ್ಬೇಕು ಅಷ್ಟೇ ಅಲ್ವಾ? ನೀನು ನಮ್ಮ ಅವ್ವ ಪ್ರೀತಿಸಿದ್ರಿ ಅಲ್ವಾ? ನಿಮ್ ಪ್ರೀತಿನ ನಮ್ಮಪ್ಪ ಒಪ್ಕೊಂಡು ಈಗ ನಿಮ್ಗೆ ಮದ್ವೆ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಪ್ರೀತಿಸಿದ್ರೆ ಮದ್ವೆ ಮಾಡ್ಕೊಳಕ್ಕೆ ನಮ್ಮಪ್ಪಂಗೆ ಯಾವ ಅಭ್ಯಂತರನೂ ಇಲ್ಲ ಅಂತ. ಹೌದು. ಅದೇ ಥರ ನಾನು ನಮ್ ಕೋಚರ್ನ ಪ್ರೀತಿಸ್ತಾ ಇದ್ದೀನಿ ಅಲ್ವಾ? ನಿಮ್ ಮದ್ವೆ ಆದ್ಮೇಲೆ ಅಪ್ಪ ನನಗೆ ನೀವ್ ತೋರ್ಸಿರೋ ಸಂಬಂಧ ಇಷ್ಟ ಇಲ್ಲ, ನಾನು ಕೋಚರ್ನ ಪ್ರೀತಿಸ್ತಿದ್ದೀನಿ ಅಂತಂದ್ರೆ ನಿಮ್ ಪ್ರೀತಿನೇ ಒಪ್ಕೊಂಡಿರೋ ನಮ್ಮಪ್ಪ ನಮ್ ಪ್ರೀತಿನೂ ಬೇಡ ಅನ್ನಲ್ಲ. ಅದೇ ನನ್ ಖುಷಿ. ಅಷ್ಟಕ್ಕೂ ನಿಮ್ ಸರ್ ನಿನ್ನ ಪ್ರೀತಿಸಿದ್ರೇನೆ ಅಲ್ವಾ ನೀನು ದೊಡ್ಡಪ್ಪನ ಹತ್ರ ಹೇಳೋದಕ್ಕೆ, ಅವರು ಒಪ್ಕೊಳ್ಳೋದಕ್ಕೆ. ಇಲ್ಲೇ ಇರೋ ಪ್ರೀತಿನ ನೀನು ಊಹಿಸ್ಕೋತಿದ್ಯಾ. ನಾನು ನಿನ್ನ ಹತ್ರ ಹೇಳೋಕಾಗ್ತಿಲ್ಲ. ಈ ವಿಷಯ ಗೊತ್ತಿಲ್ಲದೆ ಇಷ್ಟೊಂದು ಸಂತೋಷ ಪಡ್ತಿದ್ಯಾ ರಾಜಿ? ಯಾವ ಮುಹೂರ್ತದಲ್ಲಿ ನಮ್ಮನೆ ಕಾಲಿಟ್ಯೋ ಗೊತ್ತಿಲ್ಲ. ಖಂಡಿತ ನನಗೋಸ್ಕರನೇ ಬಂದಿದ್ಯಾ. ಎಲ್ಲಿ ಇವ್ರಿಬ್ರು ಒಂದು ಕಡೆ ಇರೋದಿಲ್ಲ ಅಂತಾರೆ. ಆದ್ಯಾ, ರಾಜಿ, ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ ಆದ್ಯಾ, ನೀನು ನನ್ನ ಪಾಲಿನ ಅದೃಷ್ಟ. ಅದಕ್ಕೆ ನೀನ್ ಬಂದ್ಮೇಲೆ ನನ್ನ ಜೀವನದಲ್ಲಿ ಎಲ್ಲ ಒಳ್ಳೇದೇ ನಡೀತಾ ಇದೆ. ಚೆನ್ನಾಗಿ ಓದ್ತಾ ಇದ್ದೀನಿ, ಚೆನ್ನಾಗಿ ಆಟ ಆಡ್ತಿದ್ದೀನಿ, ಧೈರ್ಯವಾಗಿ ಮಾತಾಡ್ತಿದ್ದೀನಿ, ನಮ್ ಕೋಚರ್ನ ಪ್ರೀತಿಸ್ತಾ ಇದ್ದೀನಿ. ಅದೆಲ್ಲ ನಿನ್ನಿಂದಾನೇ ಅಲ್ವಾ? ನೀನ್ ಬಂದಿದ್ರಿಂದಾನೇ ಅಲ್ವಾ? ಅದಕ್ಕೆ ನೀನು ನನ್ನ ಪಾಲಿನ ಅದೃಷ್ಟ. ಅಯ್ಯೋ ರಾಜಿ, ನಮ್ ಮದ್ವೆ ಮಾಡ್ತಿರೋ ಹಾಗೆ ನಿಮ್ ಮದ್ವೆ ಮಾಡ್ತಾರೆ ಅಂತ ಹೇಗ್ ಅನ್ಕೋತಿದ್ಯಾ? ಕೋಚ್ ಸರ್ ನಿನ್ನ ಪ್ರೀತಿಸ್ತಿಲ್ಲ, ಏನ್ ಮಾಡೋದು? ಈ ನಿಜ ನಿನಗೆ ಹೇಗ್ ಹೇಳೋದು? ನಿನಗೋಸ್ಕರ ನೀನ್ ಹುಟ್ಟಿದ್ಯಾ ಅನ್ಕೊಂಡಿದ್ಯಾ, ಆದ್ರೆ ನನಗೋಸ್ಕರನೇ ಹುಟ್ಟಿದ್ಯಾ. ನನ್ ಪ್ರೀತಿನ ಗೆಲ್ಸೋದಕ್ಕೆ ಹುಟ್ಟಿದ್ಯಾ. ಏನ್ ಮಾತಾಡ್ತಾ ಇದ್ದೀರಾ ಇಬ್ರು? ಅಮ್ಮ, ಅದು ಇಬ್ರು ಸರಿಯಾಗಿ ಒಂದ್ ಕಡೆ ಇರೋದೇ ಇಲ್ವಲ್ಲ. ಅದ್ ಏನು ಅಂತ ಹರಟೆ ಹೊಡಿತಾನೆ ಇರ್ತೀರಾ. ಬನ್ನಿ, ಅಲ್ಲಿ ಎಲ್ರೂ ಮದರಂಗಿ ಹಚ್ಕೊಳ್ತಾ ಇದ್ದಾರೆ. ನಾಳೆ ಮುಹೂರ್ತ ಇಡ್ಬೇಕಲ್ಲ, ಬೇಗ ಬೇಗ ಅದ್ ಏನೇನ್ ಕೆಲ್ಸಗಳಿದೆಯೋ ಅದನ್ನೆಲ್ಲ ಪೂರ್ತಿ ಮುಗಿಸಿ ಬೇಗ ಮಲ್ಕೊಂಡ್ರೆ ಬೇಗ ಹೇಳ್ಬಹುದು.